ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯದ ಹಂತದಲ್ಲಿದೆ. ಇದು 12ನೇ ಸೀಸನ್. ಈ ಹಿಂದೆ ಸುಮಾರು 11 ಸೀಸನ್ಗಳು ಕಳೆದು ಹೋಗಿದೆ. ಈ 11 ಸೀಸನ್ಗಳಲ್ಲಿ ಬೇರೆ ಬೇರೆ ವಿಚಾರಕ್ಕೆ ಬಿಗ್ ಬಾಸ್ ಮನೆ ಸುದ್ದಿ ಆಗ್ತಾ ಇತ್ತು. ಅದರಲ್ಲೂ ಕೂಡ ಹೆಚ್ಚು ಸುದ್ದಿ ಆಗ್ತಾ ಇದ್ದದ್ದು ಪ್ರೀತಿ ಪ್ರೇಮದ ವಿಚಾರಕ್ಕೆ. ಈ ಹಿಂದೆ ನಡೆದು ಹೋದಂಥ ಒಂದಷ್ಟು ಸೀಸನ್ಗಳಲ್ಲಿ ಹುಟ್ಟಿಕೊಂಡಂತಹ ಪ್ರೀತಿ ಮದುವೆ ಅನ್ನೋ ಮುದ್ರೆಯ ಮೂಲಕ ಒಂದು ಹೊಸ ಅರ್ಥವನ್ನ ಪಡ್ಕೊಂಡಿದ್ರೆ, ಒಂದಷ್ಟು ಪ್ರೀತಿ ಪ್ರೇಮಗಳು ಬಿಗ್ ಬಾಸ್ ಮನೆಯ ಬಾಗಿಲು ದಾಟ್ತಾ ಇದ್ದಂತೆ ಅಲ್ಲೇ ಮುರಿದು ಬಿದ್ದಿದೆ. ಒಂದಷ್ಟು ಪ್ರೀತಿ ಪ್ರೇಮಗಳು ಹೊರಗಡೆ ಕೂಡ ಕಂಟಿನ್ಯೂ ಆಗಿ ಮದುವೆ ಬಂಧವು ಕೂಡ ಮೂಡಿ ಕೊನೆಗೆ ಬೇರೆ ಆಗಿದ್ದು ಕೂಡ ಇದೆ. ಆದರೆ ಈ ಬಾರಿಯ ಸೀಸನ್ ಮಾತ್ರ ವಿಭಿನ್ನವಾಗಿ ನಿಲ್ಲುತ್ತೆ. ಅದಕ್ಕೆ ಪ್ರಮುಖ ಕಾರಣ, ಈ ಬಾರಿ ಪ್ರೀತಿ ಪ್ರೇಮಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ದಾಗ್ತಾ ಇರೋದು ಅಣ್ಣ ತಂಗಿ ಬಾಂಧವ್ಯ. ಬಿಗ್ ಬಾಸ್ ಮನೆಯಲ್ಲಿ ಅಣ್ಣ ತಂಗಿ ಬಾಂಧವ್ಯಕ್ಕೆ ಒಂದು ಹೊಸ ಭಾಷೆ ಬರೆದವರು ರಕ್ಷಿತಾ ಶೆಟ್ಟಿ ಹಾಗೂ ರಘು ಅಣ್ಣ. ಈ ಬಂಧ ಕೇವಲ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಅಲ್ಲ, ಬಿಗ್ ಬಾಸ್ ಮನೆಯ ಹೊರಗೂ ಕೂಡ ಕಂಟಿನ್ಯೂ ಆಗತ್ತೆ ಅಂತ ಈಗಾಗಲೇ ಇಬ್ರು ಕೂಡ ಘೋಷಣೆ ಮಾಡಿದ್ದಾರೆ. ಅದೇ ಬಾಂಧವ್ಯ ಇಬ್ಬರಲ್ಲೂ ಕೂಡ ಇದೆ. ಮೊನ್ನೆ ಧ್ರುವಂತ್ ಅವರು ರಕ್ಷಿತಾ ವಿರುದ್ಧ ಒಂದಷ್ಟು ಪದ ಬಳಕೆ ಮಾಡಿದ್ದು, ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಸಂದರ್ಭದಲ್ಲಿ ರಘು ನಡ್ಕೊಂಡಂಥ ರೀತಿ ನೋಡಿದ ವೀಕ್ಷಕರು ಫುಲ್ ಖುಷಿಯಾಗಿದ್ದಾರೆ. ನಿಜವಾದಂಥ ಅಣ್ಣ ಯಾವ ರೀತಿ ನಡ್ಕೊಳ್ತಾ ಇದ್ರು ಅದೇ ರೀತಿ ರಘು ನಡ್ಕೊಂಡಿದ್ದಾರೆ ಅಂತ. ಇನ್ನು ರಘು ಕೂಡ ಹೇಳಿದ್ದಾರೆ, ಇಷ್ಟು ದಿನ ನಮ್ಮ ಫ್ಯಾಮಿಲಿ ಒಂದಷ್ಟು 3-4 ಜನಕ್ಕೆ ಅಷ್ಟೇ ಸೀಮಿತವಾಗಿತ್ತು. ಈಗ ನಮ್ಮ ಫ್ಯಾಮಿಲಿಗೆ ಹೊಸ ಸೇರ್ಪಡೆ ಅಂದರೆ ರಕ್ಷಿತಾ. ಆಕೆ ನನ್ನ ತಂಗಿ, ಸದಾ ನನ್ನ ಜೊತೆ ಇರ್ತಾಳೆ ಅಂತ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಯಾವ ರೀತಿ ಸಲಹೆ ಕೊಡ್ತಾರೆ, ಯಾವ ರೀತಿ ಆಕೆಯ ತಪ್ಪುಗಳನ್ನು ತಿತ್ತಾರೆ, ಇದೆಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಆದರೆ ಒಂದಷ್ಟು ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಪ್ರೀತಿ ತುಂಬಿ ರಕ್ಷಿತಾ ಶೆಟ್ಟಿ ಅವರಿಗೆ ಹರಿಸಿದ್ದಾರೆ. ಇಲ್ಲಿಂದ ಹೋದ ತಕ್ಷಣ ನೀನು ಒಳ್ಳೊಳ್ಳೆ ಕೆಲಸ ಮಾಡು, ಒಳ್ಳೊಳ್ಳೆ ವಿಡಿಯೋ ಮಾಡು, ಒಳ್ಳೊಳ್ಳೆ ಇಂಟರ್ವ್ಯೂಸ್ಗಳಿರ್ಬೋದು ಅಥವಾ ಬೇರೆ ಏನಿರ್ಬೋದು ಅದೆಲ್ಲವನ್ನ ಮಾಡು, ತುಂಬ ಫೇಮಸ್ ಆಗು, ತುಂಬ ಪಬ್ಲಿಸಿಟಿ ನಿನಗೆ ಸಿಗಲಿ ಅಂತ ವಿಶ್ ಮಾಡಿದ್ದಾರೆ. ಹಾಗೆಯೇ ಯಾರನ್ನ ಕೂಡ ಅತಿಯಾಗಿ ನಂಬೋದಕ್ಕೆ ಹೋಗಬೇಡ. ನೀನು ಎಲ್ಲರನ್ನ ನಂಬಿಡ್ತೀಯ, ಎಲ್ಲರೂ ಕೂಡ ಒಳ್ಳೆಯವರು ಅಂತ ಅಂದ್ಕೊಳ್ತಿ. ಆ ರೀತಿ ಎಲ್ಲರನ್ನ ಕೂಡ ನಂಬೋದಕ್ಕೆ ಹೋಗೋದು ಬೇಡ. ಎಲ್ಲರೂ ಕೂಡ ನಿನ್ನ ಥರ ಒಳ್ಳೆಯವರೇ ಇರಲ್ಲ. ನಿನಗೆ ಯೋಚನೆ ಮಾಡೋದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಆಗೋದಿಲ್ಲ. ಕೆಲವೊಂದು ನಿರ್ಧಾರಗಳನ್ನು ನೀನು ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅಂತಹ ಸಂದರ್ಭದಲ್ಲಿ ಬೇಕಾದರೆ ನೀನು ಗಿಲ್ಲಿ ಸಹಾಯ ತಗೋ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾವುದಾದ್ರೂ ಡಿಸಿಷನನ್ನು ತೆಗೆದುಕೊಳ್ಳುವಾಗ ನೀನು ಗಿಲ್ಲಿಯ ಸಲಹೆಗಳನ್ನು ತೆಗೋ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ರಘು ಅವರು. ಆವಾಗ ರಕ್ಷಿತಾ ನಕ್ಕಿದ್ದಾರೆ. ಆವಾಗ ರಘು ಹೇಳಿದ್ದಾರೆ, ಇಲ್ಲ, ಕೆಲವೊಂದು ವಿಚಾರದಲ್ಲಿ ಗಿಲ್ಲಿ ಸಲಹೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ನೀನು ವಿಡಿಯೋಗಳನ್ನು ಮಾಡ್ಬೋದು, ಚೆನ್ನಾಗಿ ಮಾತನಾಡ್ಬೋದು. ಆದರೆ ನಿನಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರ ಜೊತೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ರಮೋಷನ್ ಇರ್ಬೋದು ಅಥವಾ ಯಾವುದಾದ್ರೂ ಕೊಲ್ಯಾಬ್ ಬಂದಾಗ ನಿನಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ. ನೀನು ಕೆಲವೊಂದು ಸಲ ಒಟ್ಟು ಮಾತಾಡ್ಬಿಡ್ತೀಯ. ಆ ರೀತಿ ಮಾತಾಡಬಾರ್ದು. ಅಂಥ ಸಂದರ್ಭದಲ್ಲಿ ಗಿಲ್ಲಿ ಜೊತೆ ಮಾತನಾಡೋದಕ್ಕೆ ಹೇಳು. ಆತ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾನೆ, ನಿನಗೆ ಡೀಲ್ ಮಾಡಿಕೊಡ್ತಾನೆ ಅದನ್ನು. ಇಲ್ಲ, ನೀನೊಬ್ಬ ಮ್ಯಾನೇಜರನ್ನು ಫಿಕ್ಸ್ ಮಾಡು. ನೀನಾಗಿ ಮಾತನಾಡೋದಕ್ಕೆ ಹೋಗಬೇಡ. ನೀನು ಒಂದೊಂದು ಸಲ ಮಾತಾಡಿದ್ರೆ ಅದು ಇನ್ನೂ ಯಾವುದೋ ರೀತಿಯಲ್ಲಿ ಕನ್ವೆ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡು ಅಂತ. ಬೇಕಿದ್ರೆ ನೀನು ಮತ್ತು ಗಿಲ್ಲಿ ಒಂದಷ್ಟು ಪ್ರಾಫಿಟನ್ನು ಶೇರ್ ಮಾಡಿಕೊಂಡು ಈ ರೀತಿ ಕಂಟಿನ್ಯೂ ಮಾಡಿ. ಹಾಗಂತ ಸುಖ ಸುಮ್ಮನೆ ಎಲ್ಲರನ್ನ ಕೂಡ ನಂಬೋದಕ್ಕೆ ಹೋಗಿ ಮೋಸ ಹೋಗಬೇಡ. ಎಲ್ಲರೂ ಕೂಡ ನಿನ್ನ ಥರವೇ ಇರೋದಿಲ್ಲ. ಯಾವುದೇ ವಿಚಾರದಲ್ಲೂ ಕೂಡ 10 ಬಾರಿ ಯೋಚನೆ ಮಾಡಿ ನೀನು ಮುಂದಕ್ಕೆ ಹೆಜ್ಜೆಯನ್ನು ಇಡು ಅಂತ ರಘು ತಂಗಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಿನಗೆ ಯಾವುದೇ ರೀತಿಯಾದಂತಹ ಸಲಹೆ ಬೇಕಾದರೂ ಕೂಡ ನಾನು ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಹಾಗಂತ ಬೇಕಾಬಿಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ, ಗಡಿಬಿಡಿ ಮಾಡಬೇಡ, ಅರ್ಜೆಂಟ್ ಮಾಡಬೇಡ. ಎಲ್ಲವನ್ನ ಕೂಡ ನಿಧಾನವಾಗಿ ಯೋಚಿಸಿ ಮಾಡು. ನಿನಗೆ ಹೊರಗಡೆ ಹೋದ ಬಳಿಕ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೋದು. ಬೇರೆ ಬೇರೆ ರೀತಿಯಾದಂತಹ ರೆಸ್ಪಾನ್ಸ್ಗಳು ಸಿಗ್ಬೋದು. ಆದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಆ ಸಿಚುವೇಶನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಇದೆಲ್ಲವನ್ನ ತಿಳ್ಕೊಂಡು ಮಾಡು ಅಂತ ರಕ್ಷಿತಾ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಹಾಗೆಯೇ ನೀನು ತುಂಬ ಎತ್ತರಕ್ಕೆ ಇರಬೇಕು. ನೀನು ಎಷ್ಟು ಪಬ್ಲಿಸಿಟಿಯನ್ನು ಈಗ ಗಿಟ್ಟಿಸ್ಕೊಂಡಿದ್ಯಾ ಅದಕ್ಕಿಂತ ಹೆಚ್ಚಾಗಿ ಪಬ್ಲಿಸಿಟಿಯನ್ನು ಗಿಟ್ಟಿಸ್ಕೊಳ್ಬೇಕು, ನಿನಗೆ ಒಳ್ಳೇದಾಗಬೇಕು ಅಂತ ರಘು ಹರಿಸಿದ್ದಾರೆ. ರಘು ಅವರ ಆ ಒಂದು ಪ್ರೀತಿಗೆ ರಕ್ಷಿತಾ ಕೂಡ ಫುಲ್ ಖುಷಿಯಾಗಿದ್ದಾರೆ.